ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭದ್ರಾ ಮತ್ತು ವಿನಂತಿಯ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ ಶಿವರಾಮೇಗೌಡರು. ಇದರ ನಡುವೆ ವಿದ್ಯಾಗೆ ವಿಷಯ ಗೊತ್ತಾಗಿದೆ. ಹಾಗಿದ್ರೆ ಕೊನೆಗೂ ತನ್ನ ಗಂಡ ಅಪರಾಧಿ ಅಲ್ಲ ಅಂತಕ್ಕಂಥದ್ದನ್ನು ಸಾಬೀತುಪಡಿಸೇ ಬಿಟ್ಲ ವಿದ್ಯಾ. ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವರಾಮೇಗೌಡರಿಗೆ ವಿದ್ಯಾಗೆ ಮೋಸ ಮಾಡೋದು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಯಾಕಂದರೆ ಆಕೆ ಒಂದು ತಪ್ಪನ್ನು ಮಾಡಿರ್ಬೋದು, ನನ್ನ ಜೈಲಿಗೆ ಕಳಿಸಿ. ಅದಕ್ಕೆ ಹೊರತಾಗಿ ಆಕೆ ಏನೂ ತಪ್ಪು ಮಾಡಿಲ್ಲ. ನಿಜಕ್ಕೂ ಇಲ್ಲಿ ಭದ್ರ ಇಂಥ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಆಕೆ ಆಘಾತಗೊಳ್ತಾಳೆ. ಏನು ಮಾಡೋದು ಅಂತ ಯೋಚನೆ ಮಾಡಿದ್ದೆ ಸಾವಿತ್ರಿ ಮತ್ತು ವಿನಂತಿ ಹತ್ರ ಕೈ ಮುಗಿದು ಕೇಳ್ಕೊತಾರೆ, ದಯವಿಟ್ಟು ಇದನ್ನು ಇಲ್ಲೇ ಬಿಟ್ಬಿಡಿ ಅಂತ. ಆದರೆ ಇಲ್ಲಿ ವಿನಂತಿ ಒಂದು ಪಟ್ಟು ಮೇಲೆ ನಾಟಕ ಮಾಡಿಬಿಡ್ತಾಳೆ. ತಾನು ಬದುಕಿತ್ತು ಸತ್ತ ಹಾಗೆ ಅಂತ ಯೋಚನೆ ಮಾಡಿ ಈಗ ನಾನು ಸತ್ತೇ ಹೋಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಹೈಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ ವಿನಂತಿ. ಇದರಿಂದ ನಿಜಕ್ಕೂ ಶಿವರಾಮೇಗೌಡ ಸಾವಿತ್ರಿ ಮತ್ತು ವಿನಂತಿ ತೋಡಿರೋ ಕೆಡ್ಡಾಗೆ ಬೀಳಲೇಬೇಕಾಗತ್ತೆ. ಇಲ್ಲಿ ಶಿವರಾಮೇಗೌಡರು ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ನಾನು ಒಂದು ತೀರ್ಮಾನ ಮಾಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾರೆ. ಮನೆಗೆ ಬರ್ತದಾಗಿ ಶಿವರಾಮೇಗೌಡರಿಗೆ ನೆಮ್ಮದಿ ಇಲ್ಲ, ಊಟ ಮಾಡಲಿಕ್ಕೆ ಆಗ್ತಿಲ್ಲ, ಮನೆಯವ್ರಿಗೆ ಯಾರಿಗೂ ಕೂಡ ನೆಮ್ಮದಿಯಿಂದ ಇರೋಕ್ಕಾಗ್ತಿಲ್ಲ. ಮನೆ ಪರಿಸ್ಥಿತಿಯ ಹದಗೆಟ್ಟದ. ಇತ್ತ ಕಡೆ ಭದ್ರ ತನ್ನ ಹೆಂಡತಿ ವಿದ್ಯಾಳನ್ನು ನೋಡಿದೆ ಕಣ್ಣೀರು ಹಾಕ್ತಿದ್ದಾರೆ. ನನಗೆ ಎಂಥ ಮೋಸ ಮಾಡಿಬಿಟ್ಟು ನನ್ನ ವಿದ್ಯಾಗೆ, ನಿಜಕ್ಕೂ ನನ್ನ ವಿದ್ಯಾಗೆ ಈ ವಿಶ್ವ ಗೊತ್ತಾದರೆ ಖಂಡಿತ ಇದನ್ನು ಸಹಿಸ್ಕೊಳ್ಳೋಕ್ಕೆ ಅವಳಿಂದ ಸಾಧ್ಯವಾಗುತ್ತೆ. ಖಂಡಿತ ಇದನ್ನು ಸಹಿಸ್ಕೊಳ್ಳೋದಿಲ್ಲ ಆಕೆ. ಆದರೆ ಅವಳಿಗೆ ವಿಷಯನೇ ಗೊತ್ತಿಲ್ಲ. ನಿಜವಾಗ್ಲೂ ನನ್ನಿಂದ ಏನಾಯಿತು, ನಾನು ಏನು ಮಾಡ್ದೆ, ಆ ದಿನ ರಾತ್ರಿ ಏನಾಯಿತು ಅನ್ನೋದೇ ನನಗೆ ಪ್ರಜ್ಞೆ ಬರ್ತಾ ಇಲ್ವಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ಭದ್ರ ಯೋಚನೆ ಮಾಡ್ತಿದ್ದಾರೆ. ಇದರ ನಡುವೆ ಆತ ಕಡೆ ಶಿವರಾಮೇಗೌಡರು ಕೂಡ ಇವತ್ತು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಬೇಕಾಗಿದೆ, ಏನು ಮಾಡಲಿ ಅಂತ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ. ಮನೆಯವರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಈಶ್ವರಿ, ಸುಭಾಷ್, ಚಿತ್ರ ಹಾಗೆ ಅಮ್ಮ ಮಗಳು ಸಾವಿತ್ರಿ, ವಿನಂತಿ ಎಲ್ಲರೂ ಕೂಡ ಕೇಕೆ ಹಾಕ್ತಿದ್ದಾರೆ. ತಮ್ಮ ಪ್ಲ್ಯಾನ್ ವರ್ಕ್ ಆಯಿತು ಅಂತ ಖುಷಿ ಪಡ್ತಿದ್ದಾರೆ. ಶಿವರಾಮೇಗೌಡರ ಮರ್ಯಾದೆ ಬೀದಿಗೆ ಬರ್ತದೆ ಅಂತ ಈಶ್ವರಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ. ಹೀಗೆ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಿದ್ದಾರೆ. ಇದರ ನಡುವೆ ಬೆಳಗ್ಗೆ ಆಗ್ತಿದ್ದಾಗೇ ಇಲ್ಲಿ ಶಿವರಾಮೇಗೌಡರು ಚೇರ್ ಮೇಲೆ ಕುತ್ಕೊಳ್ತಾರೆ. ಮನೆಯವರು ಎಲ್ಲರೂ ಕೂಡ ಅಲ್ಲಿ ಸಭೆ ಸೇರಿದ್ದಾರೆ. ಶಿವರಾಮೇಗೌಡರು ಚೇರಲ್ಲಿ ಕುತ್ಕೊಳ್ಳುತ್ತೆ. ನಾನು ಒಂದು ತೀರ್ಮಾನ ಮಾಡಿದ್ದೇನೆ, ಇದು ನಮ್ಮ ಮನೆ ವಿಷಯ, ಹಾಗಾಗಿ ನಾನೇ ತೀರ್ಮಾನ ತಗೋತಿದ್ದೇನೆ. ನನಗೆ ತೀರ್ಮಾನ ತಗೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಚಿಕ್ಕಪ್ಪನ ಕೂಡ ಕರ್ತಿದ್ದ. ಈಗ ಚಿಕ್ಕಪ್ಪ ಮತ್ತು ಗೋವಿಂದ ಎಲ್ಲರ ಜೊತೆ ಕೂಡ ಮಾತಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಈ ಒಂದು ನಿರ್ಧಾರವನ್ನು ಎಲ್ಲರೂ ಕೂಡ ಒಪ್ಕೋಬೇಕಾಗತ್ತೆ. ಇಲ್ಲಿ ನನ್ನ ಮಗ ಆದರೂ ಪರವಾಗಿಲ್ಲ, ಆದರೆ ಅವನು ತಪ್ಪು ಮಾಡಿದಾನೆ, ಅದಕ್ಕೆ ಯಾವುದೇ ರೀತಿ ಸಾಕ್ಷಿಗಳು ಕೂಡ ಬೇಕಾಗಿಲ್ಲ. ಯಾಕಂದರೆ ನಮ್ಮ ಕಣ್ಮುಂದೆ ನಾವೇ ನೋಡಿದ್ದೀವಿ. ಹಾಗಾಗಿ ಯಾವುದೇ ರೀತಿಯ ಪರಿಶೀಲನೆ ಅವಶ್ಯಕತೆ ಕೂಡ ಇಲ್ಲ. ಇಲ್ಲಿ ಒಂದು ಹೆಣ್ಮಕ್ಳಿಗೆ ಮೋಸ ಆಗಿದೆ, ಅದು ನನ್ನ ಮಗನೇ ಆದರೂ ಕೂಡ ಅವನಿಂದ ಮೋಸ ಆಗಿದೆ ಅಂದಮೇಲೆ ಆಕೆಗೆ ನ್ಯಾಯ ಸಿಗಲೇಬೇಕು. ಅದೇ ಕಾರಣಕ್ಕೆ ನಾನು ಒಂದು ನಿರ್ಧಾರವನ್ನು ತಗೋತಾ ಇದ್ದೀನಿ ಅಂತ ಹೇಳ್ತಾರೆ. ಅಣ್ಣ, ಮೊದಲು ಹೇಳು, ದಯವಿಟ್ಟು ನಮ್ಮನ್ನು ಹಾಲ್ಗೆ ಹಾಕೋದು, ನೀರಿಗೆ ಹಾಕೋದು ಎಲ್ಲ ನಿನ್ನ ಕೈಲೇ ಇದೆ. ಇವತ್ತು ನನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋಕ್ಕೆ ನಾನು ಇಡೀ ರಾತ್ರಿ ನಿದ್ರೆಗೆಟ್ಟಿದ್ದೀನಿ. ನನ್ನ ಮಕ್ಕಳು ಏನು ತಪ್ಪು ನಿರ್ಧಾರ ತೆಗೆದುಕೊಂಡು ಬಿಡ್ತಾಳು ಅಂತ ಸಾವಿತ್ರಿ ನಾಟಕ ಮಾಡ್ತಿದ್ದಾರೆ. ನಂತರ ಇಲ್ಲಿ ಖಂಡಿತವಾಗ್ಲೂ ಭಾವ ಎಂದು ಕೂಡ ಯಾರಿಗೂ ಮೋಸ ಮಾಡೋರಲ್ಲ, ಯಾರಿಗೂ ಅನ್ಯಾಯವಾಗಿ ತೀರ್ಪು ಕೊಡೋರಲ್ಲ. ಖಂಡಿತ ಯೋಚನೆ ಮಾಡಬೇಡ ಸಾವಿತ್ರಿ, ಭಾವ ತಗೊಳ್ಳೋ ತೀರ್ಮಾನ ಕರೆಕ್ಟಾಗೇ ಇರುತ್ತೆ ಅಂತ ಈಶ್ವರಿ ಹೇಳ್ತಾರೆ. ತದನಂತರ ಇಲ್ಲಿ ಶಿವರಾಮೇಗೌಡರು, ನನ್ನ ಮಗ ಭದ್ರ ನಿಜಕ್ಕೂ ಇಂಥ ಕೆಲಸ ಮಾಡಿರೋದು ತಲೆ ತಗ್ಸುವಂಥ ಕೆಲಸ, ಆದರೆ ಅವನಿಂದ ವಿನಂತಿಗೆ ಅನ್ಯಾಯ ಆಗಿದೆ. ಅದೇ ಕಾರಣಕ್ಕೆ ಭದ್ರ ಮತ್ತು ವಿನಂತಿ ಮದುವೆ ಆಗಬೇಕು, ಭದ್ರ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟಬೇಕಾಗಿದೆ. ಅದೇ ನನ್ನ ತೀರ್ಮಾನ, ಭದ್ರ ಮತ್ತು ವಿನಂತಿ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಈ ಒಂದು ಮಾತನ್ನು ಕೇಳಿದ್ರೆ ನಿಜಕ್ಕೂ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಈ ಕಡೆ ಈಶ್ವರಿ ಖುಷಿ ಪಡ್ತಿದೆ, ಸಾವಿತ್ರಿ ಮತ್ತು ವಿನಂತಿ ಅಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ಈ ಕಡೆ ಭದ್ರ, ಅಪ್ಪಯ್ಯ ಅಂತ ಹೇಳೋಕೆ ಬಂದಾಗ ನೀನು ಮಾತಾಡಬೇಡ, ನೀನು ಮಾಡಿರೋ ಕೆಲಸಕ್ಕೆ ಸಾಕ್ಷಿನೇ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನೀವು ಯೋಚನೆ ಮಾಡಿ ತೀರ್ಮಾನ ತಗೋಬೇಕಿತ್ತು ಅಂತ ಮೋನವರು ಹೇಳಿದಾಗ, ನೋಡು ಮೋನ, ಒಂದು ಅರ್ಥ ಮಾಡ್ಕೊ, ಅಲ್ಲಿ ಯಾರು ಯಾವ ಜಾಗದಲ್ಲಿದ್ದಾರೆ ಅನ್ನೋದೆಲ್ಲ ಮುಖ್ಯ. ನನ್ನ ಮಗ ಇದ್ರೂ ಕೂಡ ಪರವಾಗಿಲ್ಲ, ತಪ್ಪೇನಾಗಿದೆ, ತಪ್ಪೇ ಮಾಡದೇ ಇರ್ತಕ್ಕಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಾಗಿದೆ. ಆ ಒಂದು ನಾವು ದೃಷ್ಟಿಯಲ್ಲಿ ತೀರ್ಮಾನ ಮಾಡಬೇಕಾಗಿದೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ಈಶ್ವರಿಯವರು, ನಾನು ಹೇಳಿರಲ್ವಾ, ಭಾವ ಏನೇ ತೀರ್ಮಾನ ತಗೊಂಡ್ರು ಯಾವತ್ತೂ ಕೂಡ ಕರೆಕ್ಟಾಗಿ ತಗೋತಾರೆ. ನೋಡಿದ್ಯಾ, ಈಗಲೂ ಕೂಡ ವಿನಂತಿಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ತನ್ನ ಮಗ ಅನ್ನೋದನ್ನು ಕೂಡ ನೋಡ್ತಾ ಇಲ್ಲಿ ಭದ್ರನ ಮತ್ತು ವಿನಂತಿ ಮದುವೆನ ನಿಶ್ಚಯ ಮಾಡಿದ್ದಾರೆ ಅಂತ ಹೇಳಿ ಈಶ್ವರಿ ಹೇಳ್ತಾರೆ. ನಂತರ ಇಲ್ಲಿ ಚಿಕ್ಕಪ್ಪ, ಹೌದು ಶಿವರಾಮ ಒಳ್ಳೆ ನಿರ್ಧಾರನೇ ತಗೊಂಡಿದೆ, ಇದೇ ಕರೆಕ್ಟಾದ ನಿರ್ಧಾರ ಅಂತ ಹೇಳಿ ಚಿಕ್ಕಪ್ಪ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಶಿವರಾಮೇಗೌಡರು
ಒಂದು ಕಂಡೀಷನ್ ಇದೆ ಅದಕ್ಕೆ ಅಂತ ಹೇಳಿ ಸಾವಿತ್ರಿಗೆ ಹೇಳಿದಾಗ ಏನವ ಇದು ಕಂಡೀಷನ್ ಅಂತಿದ್ದಾರಲ್ಲ ಅಂತ ಚಿತ್ರ ಈಶ್ವರಿ ಕೇಳ್ತಾರೆ. ವಿನಂತಿ ಕೂಡ ಸಾವಿತ್ರಿಯನ್ನು ಕೇಳಿದಾಗ ಸುಮ್ಮನಿರು, ಅವ್ರು ಹೇಳೋ ತನಕ ನಮಗೆ ಗೊತ್ತಾಗತ್ತೆ, ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ನಂತರ ಇಲ್ಲಿ ಶಿವರಾಮೇಗೌಡ್ರನ್ನ ಸಾವಿತ್ರಿಯವರು ಅಣ್ಣ ನೀನು ಏನೇ ಕಂಡೀಷನ್ ಹಾಕು ನನಗೆ ಒಪ್ಪಿಗೆ ಇದೆ ಅಂತ ಸಾವಿತ್ರಿ ಹೇಳ್ತಾರೆ. ಏನಿಲ್ಲ, ಇದು ನಮ್ಮ ಮಾನ ಮರ್ಯಾದೆ ವಿಶ್ವ, ನಾನು ಹೇಗೆ ಇಲ್ಲಿ ನ್ಯಾಯಸ್ಥಾನದಲ್ಲಿ ನಿಂತು ತೀರ್ಮಾನ ಕೊಟ್ಟನೋ ಅದೇ ರೀತಿ ಈ ಮನೆಯ ಮರ್ಯಾದೆಯನ್ನು ಕಾಪಾಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದೇ ಕಾರಣಕ್ಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ವಿನಂತಿ ಮತ್ತು ಭದ್ರನ ಮದುವೆ ಹೊರಗಡೆ ಯಾರಿಗೂ ಕೂಡ ಗೊತ್ತಾಗಬಾರ್ದು, ನಮ್ಮ ಮನೆಯವರ ನಡುವೆ ಈ ಮದುವೆ ನಡಿಬೇಕಾಗಿದೆ ಅಂತ ಹೇಳಿ ತಿಳಿಸ್ತಾರೆ. ನನಗೆ ಒಪ್ಪಿಗೆ ಇದೆ ಅಂತ ಸಾವಿತ್ರಿ ಹೇಳ್ಬಿಡ್ತಾರೆ. ಇತ್ತ ಕಡೆ ಈಶ್ವರಿಯವರು ಏನು ಭಾವ ಹೇಳ್ತಿದ್ರ, ಹಾಗಿದ್ರೆ ನೀವು ಹೇಳ್ತಿರುವ ಅರ್ಥ ಇದು ಸಾವಿತ್ರಿ ಮಗಳು ವಿನಂತಿ ಯಾವತ್ತೂ ಕೂಡ ಭದ್ರನ ಹೆಂಡ್ರು ಅಂತ ಗೊತ್ತಾಗಬಾರ್ದು ಅಂತ ಹೇಳ್ತಿದ್ರ ಅಂತ ಈಶ್ವರಿ ಹೇಳಿದಾಗ ನಾನೆಲ್ಲ ಆ ರೀತಿ ಹೇಳ್ದೆ, ಈ ಒಂದು ಮದುವೆ ಮುಗಿಯೋ ತನಕ ಅಷ್ಟೇ. ಯಾಕಂದರೆ ವಿದ್ಯಾ ಇದ್ದಾಳೆ, ಮನೆ ಮುಂದೆನೇ ಅವ್ನ ಹೆಂಡತಿ ಇದ್ದಾಳೆ, ಅವರ ತಂದೆ ತಾಯಿ ಇದ್ದಾರೆ, ಅವ್ರ ಪ್ರಶ್ನೆಗಳಿಗೆ ಏನು ಉತ್ತರ ಆಗುತ್ತೆ. ಅದೇ ಕಾರಣಕ್ಕೆ ನಾನು ಈ ರೀತಿ ಮಾತಾಡ್ತಿರೋದು. ಜೊತೆಗೆ ಮದುವೆ ಆದ ನಂತರ ನಾವು ಏನೋ ಹೇಳ್ಬೋದು, ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು, ಮದುವೆ ಆಗೋ ತನಕ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಕಡೆ ಅಜ್ಜಿ ಏನು ಯೋಚನೆ ಮಾಡ್ದೆ ಅಂತ ತೀರ್ಮಾನ ತೊಗೊಂಡ್ಬಿಟ್ಟಿಯ ಶಿವರಾಮ, ದಯವಿಟ್ಟು ಯೋಚನೆ ಮಾಡು ಅಂದಾಗ ಈ ಕಡೆ ಶಿವರಾಮೇಗೌಡರು ನೋಡ್ಬೋಣ, ನನಗೆ ಯಾರೂ ಕೂಡ ಏನೂ ಹೇಳಬೇಕಾಗಿಲ್ಲ, ನಾನು ಕರೆಕ್ಟಾಗಿ ಯೋಚನೆ ಮಾಡಿ ತೀರ್ಮಾನ ತೊಗೊಂಡಿದ್ದೇನೆ, ಇದೇ ಅಂತಿಮ ಅಂತ ಹೇಳ್ತಾರೆ. ನಂತರ ಚಿಕ್ಕಪ್ಪ ಗೋವಿಂದ ಮುಹೂರ್ತನ ಕೇಳ್ಕೊಂಡು ಬಂದ್ಯಾ ಅಂದಾಗ ಈ ತಿಂಗಳು ಕೊನೆಯಲ್ಲೇ ಒಳ್ಳೆ ಮುಹೂರ್ತ ಇದೆ ಅಂತ ಗೋವಿಂದ ಗೌಡರು ಹೇಳ್ತಾರೆ. ಹಾಗಿದ್ರೆ ಇದೇ ತಿಂಗಳು ಕೊನೆಯಲ್ಲಿ ಇಲ್ಲಿ ಭದ್ರ ಮತ್ತು ವಿನಂತಿಗೆ ಮದುವೆ ಅಂತ ಶಿವರಾಮೇಗೌಡರು ಹೇಳಿ ಹೋಗ್ತಾರೆ. ಈ ಕಡೆ ಈಶ್ವರಿಯವರು ಶಿವರಾಮೇಗೌಡ ನಿನ್ನ ಮಂತ್ರಿ ಸ್ಥಾನಕ್ಕೆ ಕೂತು ಬರುತ್ತೆ, ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ, ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಮನೇಲೇ ಮದುವೆ ಮಾಡಿಸ್ತಿದ್ದೆ, ಅದನ್ನು ಹೇಗೆ ಹಾಳು ಮಾಡಿ ಎಲ್ರಿಗೂ ಕೂಡ ತಲುಪಿಸೋದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಈಶ್ವರಿಯ ಅನ್ಕೋತಾರೆ. ನಂತರ ವಿನಂತಿ ಫುಲ್ ಖುಷಿ ಆಗಿದೆ, ರೂಮಿಗೆ ಬಂದು ಅವಾಗ ಕೊನೆಗೂ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗೋಯ್ತು, ನಮ್ಮ ಅಂದ್ಕೊಂಡಾಗೆ ಆಗೋಯ್ತು ಅಂದಾಗ ಇನ್ನೂ ಮುಕ್ಕಾಲು ಭಾಗ ಅಷ್ಟೇ ಹೋಗಿರೋದು, ಇನ್ನೂ ಕಾಲು ಭಾಗ ಇದೆ, ಅದು ಮುಗಿದ ಮೇಲೆ ಹೇಳು ಈ ಮಾತನ್ನು ಅಂತ ಹೇಳಿ ಸಾವಿತ್ರಿ ಹೇಳ್ತಾರೆ. ನಾನು ಫುಲ್ ಖುಷಿ ಆಗಿದ್ದೀನಿ, ಮಾಮನ ಮದುವೆ ಆಗ್ತಾ ಇದ್ದೀನಿ ನಾನು ಅಂತ ಹೇಳಿ ವಿನಂತಿ ಫುಲ್ ಖುಷಿ ಆಗಿದ್ದಾರೆ. ಇಲ್ಲಿ ಭದ್ರ ಏನಾಗಿದೆ ಅಂತಲೇ ನನಗೆ ಆ ರಾತ್ರಿ ಗೊತ್ತಾಗ್ತಿಲ್ಲ, ಆದರೂ ಅಪ್ಪ ಇಂಥ ನಿರ್ಧಾರ ತೆಗೆದುಕೊಂಡು ಬಿಡ್ಬೋದಾ, ನನ್ನನ್ನು ಬಂದು ಏನು ಮಗನೇ ಆಯಿತು ಅಂತ ಒಂದು ನಿರ್ಧಾರ ಮಾತನ್ನು ಕೂಡ ಕೇಳಿದೆ, ಅವ್ರು ಹೇಳಿದ ಮಾತನ್ನೇ ನಂಬ್ಕೊಂಡು ಇಂಥ ತೀರ್ಮಾನ ತೆಗೆದುಕೊಂಡು ಬಿಟ್ರಲ್ಲ ಅಂತ ಹೇಳಿ ಭದ್ರ ಹೇಳಬೇಕಿದ್ರೆ ಈ ಕಡೆ ಕ್ವಾಟ್ಲೆ ಅವರು ಏನು ಮಾಡ್ತಾರೆ, ಸಾಕ್ಷಿ ಯಾಕೆ ಬೇಕಾಗಿತ್ತು, ಅವರೇ ಸಾಕ್ಷಿ ಆಗಿದ್ರಲ್ವ, ನಾವೇ ಅವತ್ತು ಎಲ್ಲವನ್ನೂ ಕೂಡ ನೋಡಿದ್ವಲ್ವ. ಇಲ್ಲಿ ಸಾವಿತ್ರಿ ಅತ್ತೆ ಮತ್ತು ವಿನಂತಿ ಇಬ್ಬರು ಕೂಡ ಸತ್ತೇ ಹೋಗ್ತೀನಿ ಅಂದಾಗ ಮಾವ ಏನು ತೀರ್ಮಾನ ಮಾಡಬೇಕಾಗಿತ್ತು, ನಿಜಕ್ಕೂ ಮಾವಂಗೇನು ಈ ತೀರ್ಮಾನ ಕೊಡು ಇಷ್ಟ ಇರಲಿಲ್ಲ, ಆದರೂ ಕೂಡ ಪರಿಸ್ಥಿತಿ ಗೊಂಬೆ ಆಗಬೇಕಾಗಿದೆ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಿದ್ದಾರೆ. ಆದರೂ ಕೂಡ ನನಗೆಂದೂ ಕೂಡ ವಿನಂತಿನ ಅಂತ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತವನಲ್ಲ ನಾನು, ವಿನಂತಿನೇ ನನ್ನ ಮೇಲೆ ಬಿದ್ದು ಬಂದಾಗ ಬೈದು ಕಳಿಸ್ತವನು, ಅಂಥವನು ಇಂಥ ಕೆಲಸ ಮಾಡೋಕ್ಕಾಗತ್ತಾ ಅಂತ ಹೇಳಿ ಭದ್ರ ಹೇಳಿದಾಗ ಹೌದು, ಆದರೆ ನೀನು ಅಂಥವನೇ, ಆದರೆ ಏನು ಮಾಡೋದು, ಕಾಲ ಅದೇ ರೀತಿ ಇರೋದಿಲ್ಲ ಅಲ್ವಾ, ಸಮಯ ಎಲ್ಲವನ್ನ ಕೂಡ ಹಾಳು ಮಾಡಿಬಿಡುತ್ತೆ ಅಂತ ಕ್ವಾಟ್ಲೆ ಹೇಳ್ತಾರೆ. ನಂತರ ವಿದ್ಯಾ ಬಳಿಗೆ ಹೋಗಿ ಚಂಪಾ ಮತ್ತು ಕ್ವಾಟ್ಲೆ ಇಬ್ಬರು ಕೂಡ ಈ ಒಂದು ವಿಷಯವನ್ನು ತಿಳಿಸ್ಬಿಡ್ತಾರೆ. ಈ ಒಂದು ವಿಷಯ ಕೇಳ್ತಿದ್ದಾಗೇ ವಿದ್ಯಾ ಕುಸಿದು ಹೋಗಿದ್ದಾಳ. ಹಾಗಂದು ಮಾತ್ರಕ್ಕೆ ಆಕೆ ಸುಮ್ಮನಿರುವುದಿಲ್ಲ, ತನ್ನ ಗೌಡ್ರ ಮೇಲೆ ನಂಬಿಕೆ ಇರ್ತಕ್ಕಂತಹ ವಿದ್ಯಾ ತನ್ನ ಗೌಡ್ರು ತಪ್ಪು ಮಾಡಿಲ್ಲ, ಅದನ್ನು ನಾನು ಸಾಬೀತುಪಡಿಸ್ತೀನಿ ಅಂತ ಹೇಳಿ ಮುನ್ನುಗ್ತಿದ್ದಾಳೆ. ಕೊನೆಗೂ ಇಲ್ಲಿ ಸಾವಿತ್ರಿ ಮತ್ತು ವಿನಂತಿ ರಟಾಂಡಾಗಿ ಸಿಕ್ಕಿ ಬಿದ್ದಿದ್ದಾರೆ. ಬಟ್ ಹೇಗೆ ಎಂದು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು